ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಭುಗಿಲೆದ್ದಿದ್ಯಾ? ಇವತ್ತಾಗಿರುವಂತಹ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಹಾಗೆ ಕಾಣಿಸುತ್ತೆ. ಒಗ್ಗಟ್ಟಿನ ಮಂತ್ರವನ್ನ ಬ್ರೇಕ್ಫಾಸ್ಟ್ ಮೂಲಕ ಜಪಿಸಲಾಗಿತ್ತು. ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅದಾದ ನಂತರ ಎಲ್ಲರೂ ಸೈಲೆಂಟ್ ಆಗಿತ್ತು. ಆದರೆ ಅಧಿವೇಶನದ ಆರಂಭದ ದಿನವೇ ಮತ್ತೊಮ್ಮೆ ಕುರ್ಚಿ ಕದನಕ್ಕೆ ಕಿಚ್ಚನ್ನ ಹೊತ್ತಿಸಿದ್ದು ಯತೀಂದ್ರ ಸಿದ್ದರಾಮಯ್ಯ. ಸಿಎಲ್ಪಿ ಸಭೆ ಬಳಿಕ ಮತ್ತೊಮ್ಮೆ ಎಲ್ಲರೂ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂದಿದ್ದಾರೆ. ಸಿಎಂ ಪುತ್ರ ಎಂಎಲ್ಸಿ ಹೇಳಿಕೆಯಿಂದ ಮತ್ತೊಮ್ಮೆ ಕಿಚ್ಚು ಹೊತ್ತುಕೊಂಡಿದೆ. ನಿನ್ನೆಯಷ್ಟೇ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಎರಡೆರಡು ಸಭೆಗಳು ಕೂಡ ಆಗಿದ್ವು. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಒಂದು ಡಿನ್ನರ್ ಸಭೆಯಾದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಸ್ಟಿ ಶಾಸಕರ ಸಭೆ ನಡೆದಿತ್ತು. ಇದಾದ ಮೇಲೆ ಇವತ್ತು ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಮತ್ತೊಮ್ಮೆ ಕುರ್ಚಿ ಕಾದಾಟದ ಕಿಚ್ಚು ಹೊತ್ಕೊಂಡ್ಬಿಟ್ಟಿದೆ. No confusion, no change as of now. High Command has clearly said as of now there will be no change in the leadership. No confusion, no change. No confusion, no change as of now. High Command has clearly said as of now there will be no change in the leadership. ಯತೀಂದ್ರ ಸಿದ್ದರಾಮಯ್ಯರ ಹೇಳಿಕೆಯನ್ನ ಗಮನಿಸಿದ್ರೆ ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಆಸ್ ಆಫ್ ನೌ ನಾಯಕತ್ವ ಬದಲಾವಣೆ ಇಲ್ಲ. ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಅಲ್ಲಿಗೆ ಮತ್ತೊಮ್ಮೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅವರು ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಡಿಕೆ ಬಣ ಆಕ್ರೋಶದ ತಿರುಗೇಟನ್ನ ಕೊಟ್ಟಿದೆ. ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರು ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಕೌಂಟರ್ ಕೊಟ್ರು ನೋಡೋಣ ಬನ್ನಿ. ಯಾರು ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ಹ್ಞೂನ್ರಿ, ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಮಾನವಾಗಿ ನೋಡ್ತದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಈಗ ನೀವೆಲ್ಲ ನೋಡಿದ್ದೀರಿ ಯಾರ್ಯಾರಿಗೆ ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ತಾವೆಲ್ಲೂ ಕೂಡ ನೋಡಿದ್ದೀರಿ. ನನಗೆ ಗೊತ್ತಿಲ್ಲ. ನೋಡಿ, ಹೈಕಮಾಂಡ್ಗೆ ಎಲ್ಲ ವಿಷಯಗಳು ಗೊತ್ತಿದೆ. ಪಕ್ಷ, ಸಂಘಟನೆ, ಹೋರಾಟ, ಶ್ರಮ, ಬೆವರು ಎಲ್ಲವೂ ಕೂಡ ಗೊತ್ತಿದೆ. ಹೈಕಮಾಂಡ್ ಎಲ್ಲವೂ ಕೂಡ ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬ್ರೇಕ್ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಅಧ್ಯಕ್ಷರು ಕೂಡ ಫೈಲೂರ್ ಆಗಿದ್ದಾರಾ? ನಮ್ಮ ಅಧ್ಯಕ್ಷರು ಪದೇ ನಿಮ್ಮ ಅಧ್ಯಕ್ಷರು ಸರ್ ಡಿ ಕೆ ಶಿವಕುಮಾರ್ ಹಂಗೇಳಿ ಹೆಸರು ಹೇಳ್ಬೇಕಲ್ಲ ನೀವು. ಅಧ್ಯಕ್ಷರು ನಿಮ್ಮ ಪಾರ್ಟಿ ಅಧ್ಯಕ್ಷರು ಎಲ್ಲಪ್ಪ ಗೊತ್ತಿಲ್ಲ. ಅಧ್ಯಕ್ಷರು ಅಂದ್ಬಿಟ್ರೆ ಬೇರೆ ಬೇರೆ ಅಧ್ಯಕ್ಷರಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಅವರು ಅದನ್ನ ಎಲ್ಲರೂ ಕೂಡ ಶಿಸ್ತಾಗಿ ಎಲ್ಲರೂ ಕೂಡ ಸಮಾನವಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾರಾಗಲಿ, ನಾನಾಗಲಿ ಬೇರೆಯವರಾಗಲಿ, ನಾನು ತಪ್ಪು ಮಾಡಿದ್ರೆ ನನಗೂ ನೋಟಿಸ್ ಕೊಡ್ತಾರೆ, ಬೇರೆ ತಪ್ಪು ಮಾಡಿದ್ರೆ ಅವ್ರಿಗೂ ನೋಟಿಸ್ ಕೊಡ್ತಾರೆ. ಅದನ್ನ ನೀವು ಕೇಳಬೇಕು, ಅದನ್ನ ನೀವು ಕೇಳಬೇಕು, ನಾನಲ್ಲ. ನಾನು ಹೇಳಿದ್ನಲ್ಲ, ಅವ್ರ ಕೈಲಿ ಹೇಳಿಸು, ಅವ್ರ ಕೈಲಿ ಹೇಳಿಸು. CLPಗೆ ಅದಕ್ಕೆ ಸಂಬಂಧ ಇಲ್ಲ.
ಹೈಕಮಾಂಡೇ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾ ಇಲ್ಲ. ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗೆ ಡಿಕೆ ಬಣದಿಂದಾನು ಕೌಂಟರ್ ಹೇಳಿಕೆಗಳು ಬರ್ತಾ ಇವೆ. ಕುಣಿಗಲ್ ರಂಗನಾಥ್ ಡಿಕೆ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ, ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೇ ವಿಚಾರವಾಗಿ ಮಾತನಾಡಿಸಿದ್ದಾರೆ. ನೋಡೋಣ. ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡೋದು. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ 2ನೇ ಬಾರಿಗೆ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಿರೋದು. ನಾನು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ. ನಾನು ಅವತ್ತಿಂದ ನಾವು ಹೇಳ್ತಾ ಇದ್ದೇವೆ, ನಾವೆಲ್ಲ ಪಾರ್ಟಿ ಕಲ್ಚರಲ್ಲಿ ಬಂದಿರೋಂಥದ್ದು. ನಮಗೆ ಇವತ್ತು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ ಹೈಕಮಾಂಡರ್ ಡಿಸಿಷನ್ ತಗೋತಾರೆ ಅಂತ. ಸೊ ಹಾಗಾಗಿ ಯಾವುದೇ ಗೊಂದಲ ಇಲ್ದಲೆ ಹೈಕಮಾಂಡರ್ ಅದೆಲ್ಲ ಶೀಘ್ರದಲ್ಲೇ ನಿವಾರಣೆ ಮಾಡ್ತಾರೆ ಅಂತ ಹೇಳಬಲ್ಲೆ ನಾನು. ಸರ್, ಹೈಕಮಾಂಡ್ ಅವ್ರಿಗೆ ಏನಾದರೂ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ? ಯಾಕಂದರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಮಗೆ ಸೂಚನೆ ಕೊಟ್ಟಿದೆ, ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿರುವಂಥ. ಒಳ್ಳೇದಾಗಲಿ, ಆಗಿದ್ರೆ ಆ ಥರ ಇದ್ದರೆ ಇಟ್ಸ್ ಗುಡ್ ಲಕ್ ಫಾರ್ ದೆಮ್. ಹಾಗಾದರೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಸರ್? ಅದು ಡಿ.ಕೆ. ಶಿವಕುಮಾರ್ ಅವರು ಕನಸೇನಿದೆ ಅದು ಹಾಗೆ ಉಳಿಯುತ್ತಾ ಅಂತ? ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಬಾರ್ದು. ನನಗೆ ನೋಟಿಸ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು. ಇವತ್ತು ಏನು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನೆಲ್ಲರೂ ಬದ್ಧತೆಯಲ್ಲಿ ನಾವು ಪಾಲಿಸ್ತೇವೆ. ಅಲ್ಲ, ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ. CM ಪುತ್ರ 2ನೇ ಬಾರಿಗೂ ಹೇಳಿಕೆ ಕೊಟ್ಟರು ಕೂಡ ಯಾಕೆ ಸರ್ ಹೈಕಮಾಂಡ್ ಒಂದು ನೋಟಿಸ್ ಕೊಟ್ಟಲಿಲ್ಲ ಮತ್ತು ಸೂಚನೆಯನ್ನು ರವಾನೆ ಮಾಡುವಂಥ ಕೆಲಸ? ಹೈಕಮಾಂಡ್ ವೀಕ್ ಆಗಿದೆಯಾ ಸರ್ ಇಲ್ಲಿ? ಹೈಕಮಾಂಡ್ ಭದ್ರವಾಗಿದೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಒಂದು ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡ್ತಿರೋಂಥದ್ದು ಕೇಂದ್ರ ಸರ್ಕಾರದಲ್ಲಿ ನೋಡಿದ್ದೀರಿ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಹೈಕಮಾಂಡರು ಶೀಘ್ರದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊತಾರೆ ಅನ್ನೋ ಒಂದು ಅಪೇಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಅಲ್ಲ, ಯತೀಂದ್ರ ಅವರ ಈ ಹೇಳಿಕೆ ಹಿಂದೆ ಯಾರಾದರೂ ಇದ್ದಾರೆ ಸರ್? ಯಾಕಂದರೆ ಪದೇ ಹೇಳ್ತಾ ಇರುವಂಥದ್ದು, ಈ ಕಡೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕೂಡ ಭಾಗವಹಿಸ್ತೀರಾ, ನಂತರ ಯಾವುದು ಕೂಡ ಗೊಂದಲ ಆಗಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೀರಾ. ಇಂಥ ಸಂದರ್ಭದಲ್ಲಿ ಈ ಹೇಳಿಕೆ ಎಷ್ಟು ಯಾರು ಹಿಂದೆ ಇದು ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ ಅಂತ? ಯಾವುದೇ ಗೊಂದಲವಿಲ್ಲದಲೇ ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಬಲ್ಲೆ ನಾನು. ಇವಿಷ್ಟು ರಂಗನಾಥ್ ಅವರ ಮಾತಾಗಿರುವಂಥದ್ದು. ಏನು ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವೆಲ್ಲರೂ ಕೂಡ ಪಕ್ಷನಿಷ್ಠವಾಗಿ ಇರಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.